ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್, ಗ್ರೇಟ್ ನ್ಯೂಸ್. ಯಾಕಂತ ಅಂದ್ರೆ ಕ್ವಾಲಿಫೈಯರ್ ಒಂದು ಪಂದ್ಯವನ್ನ ಗೆದ್ದು ಆರ್ಸಿಬಿ ಸತತ 2ನೇ ಬಾರಿಗೆ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅಲ್ಲಿಗೆ ಆರ್ಸಿಬಿ ಸತತ 2ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಡೋದ್ರ ಜೊತೆಗೆ ಒಟ್ಟು 5ನೇ ಬಾರಿಗೆ ಈಗ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಂತಾಗಿದೆ. 92 ರನ್ಗಳ ವಿರೋಚಿತ ಗೆಲುವು. ಗುಡ್ ನ್ಯೂಸ್, ಹೌದು, ಗ್ರೇಟ್ ನ್ಯೂಸ್ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಅದಕ್ಕೆ ಬಹಳ ಅಂತರದ ಗೆಲುವು ಇದು. 92 ರನ್ಗಳ ಗೆಲುವು ಅಂತ ಅಂದ್ರೆ, ಅಂತರದ ಗೆಲುವು ಅಂತ ಅಂದ್ರೆ ಇದೇನು ಸಾಮಾನ್ಯ ಗೆಲುವಲ್ಲ. ಹಾಗೆ 5ನೇ ಬಾರಿಗೆ ಈ ಮುಖೇನವಾಗಿ ಐಪಿಎಲ್ ಫೈನಲ್ಗೆ ಆರ್ಸಿಬಿ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ. ನಿಮಗೆ ನೆನಪಿರ್ಬೋದು, 2009 ಆರ್ಸಿಬಿ ಮೊದಲ ಬಾರಿಗೆ 2ನೇ ಸೀಸನ್ ನಲ್ಲೇ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಆಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಸೋತಿದ್ವಿ. ಅದಾಗಿ 2 ವರ್ಷ 2011 ಸಿಎಸ್ಕೆ ವಿರುದ್ಧವಾಗಿ ನಾವು ಸೋತ್ವಿ. ಅದಾದ ನಂತರ 2016 ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧವಾಗಿ ನಾವು ಸೋತ್ವಿ. ಅದಾದ ನಂತರ 2025 ಅಂದ್ರೆ ಕಳೆದ ವರ್ಷ ಒಂದು ಐತಿಹಾಸಿಕ ಗೆಲುವು ಪಂಜಾಬ್ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ. ಈ ಬಾರಿ ಮತ್ತೊಮ್ಮೆ ಗೆಲ್ಲೋದಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇರೋದು, ಟ್ರೋಫಿಗೆ ಮತ್ತೊಮ್ಮೆ ಮುತ್ತಿಡೋದಕ್ಕೆ. ಬಲಿಷ್ಠ ಜಿಟಿ ವಿರುದ್ಧವಾಗಿ ಸುಮಾರು 92 ರನ್ಗಳ ಅಂತರದಲ್ಲಿ ಗೆದ್ದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಹಳ ರಾಯಲ್ ಆಗಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇವತ್ತಿನ ಪಂದ್ಯ ಕೂಡ ಅಷ್ಟೇ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತಿನ ಪಂದ್ಯದ ವಿಚಾರವಾಗಿ ಮಾತನಾಡೋದು ನಮ್ಮ ಬಳಿ ಬಹಳಷ್ಟು ಸಂಗತಿ ಇದೆ. ಇನ್ಫ್ಯಾಕ್ಟ್ ನಮ್ಮ ಜೊತೆಗೆ ಅದಕ್ಕೋಸ್ಕರನೇ ಈ ನಡುರಾತ್ರಿಯ ಸಂದರ್ಭದಲ್ಲೂ ಕೂಡ ವಿಶೇಷ ಅತಿಥಿಗಳು ಜಾಯ್ನ್ ಆಗಿದ್ದಾರೆ.